ಹೆಲೋ ಎವ್ರಿವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳಿಗೆ ಫ್ರೂಟ್ಸು ಸ್ವಲ್ಪ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನು ತರಲಿಕ್ಕೆ ಅಂತ ಹೋಗಿದ್ದೆ. ನಾವು ಸಿಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ನಮ್ಮ ಚನ್ನಪಟ್ಟಣ ಸರ್ಕಲಲ್ಲೇ ಸಿಕ್ಬಿಡುತ್ತೆ ಫ್ರೂಟ್ಸ್ ಎಲ್ಲ. ಸೊ ಹಾಗಾಗಿ ತೊಗೊಂಬಂದು ನಾನು ರೀಸ್ಟೋರ್ ಮಾಡ್ಕೊತಾ ಇದ್ದೆ. ಫ್ರೂಟ್ಸ್ ಎಲ್ಲ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ, ಇಲ್ಲಾಂದರೆ ವಿಕ್ಕರ್ ಬಾಸ್ಕೆಟು ನಾನು ಮಾಡಿಸ್ಕೊಂಡಿಲ್ಲ. ಈ ಥರ ಬಾಸ್ಕೆಟ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸೊ ತುಂಬ ಜಾಸ್ತಿ ಏನು ತೊಗೊಂಬರಲ್ಲ, ಯಾಕಂದರೆ ಹತ್ತಿರ ಇರೋದ್ರಿಂದ ಎಷ್ಟು ಬೇಕೋ ಒಂದು 4-5 ಡೇಸ್ಗೆ ಒಂದು ಸಲ ನಾನು ರೀಸ್ಟೋರ್ ಮಾಡ್ಕೊತಾ ಇರ್ತೀನಿ. ಅಷ್ಟೇ ತೊಗೊತೀನಿ. ಸಮ್‌ಟೈಮ್ ಜಾಸ್ತಿ ತೊಗೊಬಂದರೆ ಕೊಳ್ತೋಗುತ್ತೆ, ತುಂಬ ದಿನ ಇರೋಲ್ಲ, ಫ್ರಿಜ್ಜಿಗೆ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇರೋದನ್ನ ಮಕ್ಕಳಿಗೆ ಕೊಟ್ಟರೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಒಂದು 4-5 ಡೇಸ್ಗೆ ಆಗೋವಷ್ಟು ಮಾತ್ರ ತಂದು ಇಟ್ಕೊತೀನಿ. ಕೆಲವೊಬ್ಬರು ನಾನು ನೋಡಿರ್ತೀನಿ, ತುಂಬ ಆರ್ಟಿಫಿಷಿಯಲ್ ಜ್ಯೂಸು ಇದೆಲ್ಲ ಕೊಡಿಸ್ತಾ ಇರ್ತೀರ ಅಂಗಡಿಯಲ್ಲಿ, ಬೇಕ್ರಿಯಲ್ಲಿ ಏನು ಕೊಡ್ತಾರೆ ಅದನ್ನು ದಯವಿಟ್ಟು ಕೊಡಿಸ್ಲಿಕ್ಕೆ ಹೋಗಬೇಡಿ ಸಾರಿ. ಅದು ಯಾವುದೂ ಸಹ ಅವ್ರು ರಿಯಲ್ ಆಗಿ ಮಾಡೇ ಇರೋದಿಲ್ಲ. ತುಂಬ ನೋಡ್ತಾ ಇರ್ತೀರ, ಇವಾಗಂತೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ತೋರಿಸ್ತಾನೆ ಇರ್ತಾರೆ. ಸೊ ಆದಷ್ಟು ಆ್ಯಸ್ ಪಾಸಿಬಲ್ ಆಸ್ ಮನೆಯಲ್ಲೇ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ. ಹಾಗೆ ನಾನು ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ವಿ. ಸೊ ನೆಕ್ಸ್ಟ್ ಸ್ಯಾಟರ್ಡೇ ಇಟ್ಕೊಂಡಿದ್ದೀವಿ, ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಸ್ಪೈಸಸ್ ಬಾಕ್ಸಸ್ ಎಲ್ಲ ಖಾಲಿ ಮಾಡಿ ಅದನ್ನು ತೊಳೆದು ರೀಸ್ಟಾಕ್ ಮಾಡ್ಕೊತಾ ಇದ್ದೆ. ಹಾಗೆ ಬಾಗಿಲಿಗೆ ಹಾಕಿರುವಂತಹ ತೋರಣನೂ ಸಹ ನಾನು ನೆನ್ನೆ ವಾಶ್ ಮಾಡಿ ಇಟ್ಟಿದ್ದೆ, ಡ್ರೈ ಆಗಿತ್ತು. ಸೊ ಹಾಗಾಗಿ ಹಾಕ್ತಾ ಇದ್ದೆ ಅದನ್ನು ಸಹ. ಈ ಕ್ಲೀನಿಂಗ್ ಅಂತ ಬಂದರೆ ಎಷ್ಟು ಮಾಡಿದ್ರೂ ಸಹ ಮುಗಿಯೋದೇ ಇಲ್ಲ. ಮತ್ತು ನಾನು ಕರ್ಟನ್ನು ಸಹ ಕ್ಲೀನ್ ಮಾಡಿಕೊಂಡು ಒಣಗಾಕಿದ್ದೆ, ಅದನ್ನು ಮತ್ತೆ ಹ್ಯಾಂಗ್ ಮಾಡಬೇಕಾಗಿತ್ತು. ನಾನು ಕರ್ಟನ್ಸ್ನ ನಾನು ವರ್ಷಕ್ಕೆ 2 ಸಲ ತೊಳಿತೀನಿ. ಮತ್ತು ಯಾವಾಗ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮತ್ತು ಯುಗಾದಿ ಹಬ್ಬದ ಟೈಮಲ್ಲಿ. ಇನ್ ಕೇಸ್ ಏನಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ತೊಳಿತೀನಿ. ವಾಷಿಂಗ್ ಮಷಿನ್ಗೇನು ಹಾಕಲ್ಲ, ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡಿ ಹಾಕ್ತೀನಿ ಸರ್ಫಲ್ಲಿ ಹಾಕ್ಬಿಟ್ಟು. ಸೊ ಇದನ್ನು ಮತ್ತೆ ಹ್ಯಾಂಗ್ ಮಾಡೋದಿದೆಯಲ್ಲ, ಅದಂತೂ ನನಗಂತೂ ತುಂಬ ಕಷ್ಟ ಅನಿಸುತ್ತೆ. ಅದನ್ನು ಜಸ್ಟ್ ಲಾಸ್ಟು ಏನಿರುತ್ತೆ ಅದು ಲಾಕ್ ಮಾಡೋದಿರುತ್ತೆ ನೋಡಿ, ಅದನ್ನು ನನಗೆ ಮಾಡಲಿಕ್ಕೆ ಬರೋದಿಲ್ಲ. ಅದು ಲೂಸ್ ಆಗುತ್ತೆ, ಸಮ್ ಟೈಮ್ ಬಿದ್ದೇ ಹೋಗ್ಬಿಡುತ್ತೆ. ಈ ಥರದ್ದು ನನಗೆ ಅದನ್ನು ಫಿಟ್ ಮಾಡೋಕ್ಕೆ ಬರಲ್ಲ, ಕೂರೋದೇ ಇಲ್ಲ ಅದು ನೆಟ್ಟು. ಸೊ ಹಾಗಾಗಿ ಕೆಲವೊಂದು ಹಾಕ್ತೆ, ಇನ್ನೊಂದು ಕೆಲವೊಂದು ಹಾಕೋಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡ್ ಬಂದಾಗ ಹಾಕ್ಸೋಣ ಅಂತ ಹಾಗೇ ಇಟ್ಬಿಟ್ಟೆ. ಸೊ ಈ ಥರ ಒಂದು 6 ಮಂತ್ಸ್‌ಗೊಂದು ಸಲನಾದರೂ ಡೀಪ್ ಕ್ಲೀನ್ ಮಾಡಿಕೊಂಡಾಗ ಮನೆ ಕಳೆನೇ ಬೇರೆ ಇರುತ್ತೆ ಒಂಥರ. ನಾವು ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಶ್ರಾವಣದಲ್ಲೇ ಮಾಡಿಸ್ತಾ ಇದ್ವಿ. ಈ ಸಲ ಯಾಕೋ ಶ್ರಾವಣದಲ್ಲಿ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ. ಹಾಗಾಗಿ ಕಾರ್ತಿಕದಲ್ಲಿ ಮಾಡಿಸೋಣ ಅಂತ ಇಟ್ಕೊಂಡಿದ್ದೀವಿ. ಸೊ ನಮ್ಮ ಎಲ್ಲ ಸುಖ ದುಃಖಗಳನ್ನು ಅಥವಾ ನಮ್ಮ ಎಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತಹ ಶಕ್ತಿ ಸತ್ಯನಾರಾಯಣ ಸ್ವಾಮಿಗೆ ಇದೆ ಅಂತ ನಾನು ತುಂಬ ನಂಬಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತಕಥೆಯನ್ನು ಮಾಡಿಸ್ದಾಗಲಿಂದ ತುಂಬ ಪಾಸಿಟಿವ್ ಚೇಂಜಸ್ಸು ನಮ್ಮ ಮನೆಯಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತಕಥೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಮಡಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮನೆಯೆಲ್ಲ ಶುಚಿಯಾಗಿ ಇಟ್ಕೊತಾ ಇದ್ದೆ. ಹಾಗೆ ನಿಮ್ಮ ಮನೆಯನ್ನು ಕ್ಲೀನ್ ಮಾಡೋದಕ್ಕಿಂತ ನಿಮ್ಮ ಆತ್ಮಶುದ್ಧಿನೂ ಸಹ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೂ ಸಹ 100% ತುಂಬ ಒಳ್ಳೆ ಜನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಅಂತಂದರೆ ಕೆಟ್ಟದ್ದೂ ಇರುತ್ತೆ, ಹಾಗೆ ಒಳ್ಳೆಯದೂ ಇರುತ್ತೆ. ಹಾಗೆ ಸಮ್‌ಟೈಮ್ ನನಗೇನು ಅನಿಸುತ್ತೆ ಗೊತ್ತಾ, ಕೆಲವೊಂದು ಸಂಬಂಧಗಳು ನಾವು ಎಷ್ಟೇ ಶೃಂಗಾರ ಮಾಡಿದ್ರೂ ಸಹ ಅದು ಶೃಂಗಾರ ಆಗೋದೇ ಇಲ್ಲ, ಅಳಿಸ್ಕೊಳ್ತಾ ಹೋಗ್ಬಿಡುತ್ತೆ. ಸೊ ನಿಮಗೆ ಯಾರಾದರೂ ಆ ವ್ಯಕ್ತಿ ಬೇಕು ಅಂತ ಅನಿಸಿದ್ರೆ, ಅಥವಾ ನಿಮಗೆ ಅವರು ಒಳ್ಳೆಯದನ್ನೇ ಬಯಸ್ತಾರೆ ಅಂತ ಅನಿಸಿದ್ರೆ, ಅವರು ದೂರ ಆದಾಗ ಅಥವಾ ಅವ್ರು ಮುನಿಸ್ಕೊಂಡಾಗ ಅವ್ರನ್ನ ನೀವಾಗೇ ಹೋಗಿ ಮಾತಾಡಿಸ್ಕೊಂಡೋಗಿ. ಅದೇ ಕೆಲವರು ನೀವು ಎಷ್ಟೇ ಒಳ್ಳೇದು ಮಾಡಿದ್ರೂ ಸಹ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವಿಟಿನೇ ಅವ್ರು ಹುಡುಕ್ತಾ ಇದ್ದಾರೆ ಅಂತ ಅಂದರೆ, ಅಂತಹ ಸಂಬಂಧಗಳಿಂದ ದೂರ ಇರೋದು ವಾಸಿ ಅಂತ ನನಗನ್ಸುತ್ತೆ. ನನಗೆ ಈ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೆ ಮನೇಲಿರುವಂತಹ ಒಂದು ಹೆಣ್ಣು ಅಥವಾ ಗೃಹಿಣಿ ಆಗಿರ್ಬೋದು, ಹೆಂಡತಿ, ಅಮ್ಮ, ಅಕ್ಕ ಯಾರಾದರೂ ಆಗಿರ್ಬೋದು, ಎಲ್ಲರ ಅಗತ್ಯತೆಗಳನ್ನು ಯಾರಿಗೆ ಏನು ಬೇಕು, ಯಾರಿಗೆ ಏನು ಬೇಡ ಎಲ್ಲವನ್ನೂ ಸಹ ತಿಳ್ಕೊಂಡಿರ್ತಾಳೆ. ಆದರೆ ಎಲ್ಲರೂ ಸಹ ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಏನು ಅನಿಸುತ್ತೆ ಅಂತ ಅಂದರೆ, ಯಾರು ನಮಗೆ ಏನೂ ತಂದುಕೊಡೋದು ಬೇಡ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಬೇಡ, ನಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಜೀವ ಸಿಕ್ಕಿದ್ರೆ ಸಾಕು ಅಂತ ಅನಿಸುತ್ತೆ.
ಸೊ ಅದು ಎಲ್ಲ ಹೆಣ್ಮಕ್ಳಿಗೂ ಸಿಗೋದಿಲ್ಲ. ಸೊ ಇನ್ ಕೇಸ್ ಸಿಕ್ಕಿದ್ದಾರೆ ಅಂತ ಅಂದರೆ ಅವರು ತುಂಬ ಲಕ್ಕಿ ಅಂತ ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ. ಎಲ್ಲರ ಮಾತುಗಳನ್ನು ನಾವು ಆಲಿಸ್ತಾ ಇರ್ತೀವಿ, ಆದರೆ ನಮ್ಮ ಮಾತುಗಳನ್ನು ಆಲಿಸೋದಕ್ಕೆ ಯಾರೂ ಸಹ ಇರೋದಿಲ್ಲ. ನಿಮಗೂ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ನನಗೆ ಕಮೆಂಟ್ ಮಾಡಿ. ಈವ್ನಿಂಗ್ ಆದರೆ ನನ್ನ ಮಗಳ ಕೈಲಿ ಪೂಜೆ ಮಾಡಿಸ್ತೀನಿ ಪ್ರತಿನಿತ್ಯ. ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಾಯ್.